ಮಾರ್ಕೆಟಲ್ಲಿ ಇಷ್ಟೊಂದು ಅವರೆಕಾಳು ನೋಡಿ ಅವರೆಕಾಳು ಸಾಂಬಾರು ತಿನ್ನಬೇಕು ಅಂತ ಅನಿಸ್ತು. ಆವಾಗ ಅಮ್ಮಗೆ ಫೋನ್ ಮಾಡಿದೆ, ಅಮ್ಮ ಅವರೆಕಾಳು ಸಾಂಬಾರು ಹೇಗೆ ಮಾಡಬೇಕು ಅಂತ ಹೇಳ್ಕೊಳಮ್ಮ. ಆವಾಗ ಅಮ್ಮ ಅಂದರು, ಫಸ್ಟ್ ಹೆಚ್ಚಿಟ್ಟಿರೋದು ಅವರೆಕಾಳನ್ನ ಚೆನ್ನಾಗಿ ತೊಳೆದು ಅದನ್ನು ನೀರಲ್ಲಿ ಹಾಕಿ ಅದಕ್ಕೆ ಒಂಚೂರು ಎಣ್ಣೆ, ಅರಿಶಿನ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದಕ್ಕೆ ನಾನು 2 ಟೊಮೆಟೊನ ಕೂಡ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ರುಬ್ಬೋದು ಪ್ರಿಪೇರ್ ಮಾಡೋಣ. ಅದಕ್ಕೆ ನಾನು ಒಂದು ಬಾಣಲಿನಲ್ಲಿ 2 ಸ್ಪೂನು ಎಣ್ಣೆ, ಅದಕ್ಕೆ ಒಂಚೂರು ಸ್ವಲ್ಪ ಚಕ್ಕೆ, 4ರಿಂದ 5 ಲವಂಗ, ಹಾಗೆ 2 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆನೂ ಹಾಕ್ಕೊಂಡಿದ್ದೀನಿ. ಈಗ 10ರಿಂದ 12 ಕಾಶ್ಮೀರಿ ರೆಡ್ ಚಿಲ್ಲಿ, 4ರಿಂದ 5 ಗುಂಟೂರು ರೆಡ್ ಚಿಲ್ಲಿ, 1 ಸ್ಪೂನಷ್ಟು ಮೆಣಸು, ಒಂದು 10ರಿಂದ 12 ಕರಿಬೇವಿನ ಸೊಪ್ಪು, ಹಾಗೆ 1 ಸ್ಪೂನು ಜೀರಿಗೆ, 1 ಸ್ಪೂನು ಗಸಗಸೆ, ಆಮೇಲೆ 1 ಕಪ್ ನಾನು ತುರಿದಿರೋದು ತೆಂಗಿನಕಾಯಿ, ಅರ್ಧ ಕಪ್ಪು ತುರಿದಿರೋದು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ. ಎಲ್ಲ ಮಸಾಲೆನ ಸಣ್ಣ ಊರಿನಲ್ಲಿ ಗೋಲ್ಡನ್ ಆಗೋವರೆಗೂ ಹುರಿಬೇಕು. ಹುರಿದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಈಗ ನಾವು ಬಾಯ್ಲ್ ಮಾಡಿರೋದು 2 ಟೊಮೆಟೊನ ಇದಕ್ಕೆ ಸೇರಿಸಿ ರುಬ್ಬೋಣ. ಇದನ್ನು ನೈಸಾಗಿ ರುಬ್ಬಿದ ಮೇಲೆ ನಮ್ಮದು ಪೇಸ್ಟು ರೆಡಿಯಾಗಿರುತ್ತೆ. ಈ ಪೇಸ್ಟನ್ನ ನಾವು ಇವಾಗ ನಾವು ಕುದೀತಾ ಇರೋದು ಅವರೆಕಾಳಲ್ಲಿ ಸೇರಿಸಬೇಕು. ಇದಕ್ಕೆ ನಾವು ಒಂದಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಒಂದು ಸ್ವಲ್ಪ ಬೆಲ್ಲನ ಸೇರಿಸಬೇಕು. ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಸಾಂಬಾರು ಚೆನ್ನಾಗಿ ಕುದಿ ಬರಲಿ ಅಷ್ಟೊತ್ತಿಗೆ ನಾವು ಇದಕ್ಕೋಸ್ಕರ ಒಂದು ಒಗ್ಗರಣೆನ ರೆಡಿ ಮಾಡೋಣ. ಆ ಒಗ್ಗರಣೆಗೆ 1 ಸ್ಪೂನು ತುಪ್ಪಕ್ಕೆ ನಾನು 1 ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಪಟ್ಪಟ ಅಂದಿದ ಮೇಲೆ ಅದಕ್ಕೆ ಒಂದಷ್ಟು ಹಿಂಗು, ಹಾಗೆ ಕೆಂಪು ಮೆಣಸಿನ್ಕಾಯಿ, ಹಾಗೆ ಒಂದಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸಣ್ಣ ಊರಿನಲ್ಲಿ ಇದು ಪಟ್ಪಟ ಅಂದಿದ ಮೇಲೆ ಇದನ್ನು ಆಫ್ ಮಾಡಿ ಈ ರೆಡಿಯಾಗಿರೋದು ಒಗ್ಗರಣೆಗೆ ನಾನು ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಇವಾಗ ನಮ್ಮ ಬಿಸಿ ಬಿಸಿಯಾಗಿ ಉತ್ತಿಕದ ಅವರೆಕಾಳು ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾವು ಮುದ್ದೆ ಜೊತೆಗೆ ಇಲ್ಲಾಂದರೆ ಅನ್ನ ಜೊತೆಗೆ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಹೇಳಿ.